ನೋಡ್ರಿ ವಿಡಿಯೋ ಬಿಡಿಸೋದಾಯ್ತಂದ್ರೆ ನೋಡ್ರಿ ನನಗೆ ಹೇಳ್ರಿ, ವಿಡಿಯೋ ಆನ್ ಮಾಡ್ರಿ, ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಯಾಕಂದ್ರೆ ಗಣಿತಗಳನ್ನು ಸರಿಯಾಗಿ ಪರ್ಫೆಕ್ಟ್ ಮಾಡಿ ನೋಡಬಾರ್ದು. ನೀವು ಹಂಗೆ ಗಣಿತಗಳನ್ನು ಕಲಿಬೇಕು. ಬರೀ ವಿಡಿಯೋಗಳದಿಂದ ಎಷ್ಟು ಹೆಲ್ಪ್ ಅದ ಅಂದ್ರೆ ನಿಮಗೆ ಕೂತಲ್ಲೇ ನೋಡ್ಬೋದು ವಿಡಿಯೋಗಳನ್ನು. ಇದು ಬರ್ತದ ರೀ ಲೆಕ್ಕ. ನೀವು ಬರೀ ವಿಡಿಯೋಗಳು ನೋಡ್ಕೋತ ಕೂಡೋದ್ರಿಂದ ಎಷ್ಟು ವರ್ಷ ಆಗ್ತಾರೆ, ಮಾಡೋದು ಬೇಡ. ಯಾಕಂದ್ರೆ ಬರ್ದದ್ದು ನೋಟ್ಬೇಕಾದ್ರೆ ನಾಳೆ ಕಳಿಬೋದು, ಇವು ಕಳೆಯಂಗಿಲ್ಲ. ಯಾವ ಬೇಕಾದ ಲೆಕ್ಕಗಳ ಪ್ರತಿಯೊಂದು ವಿಡಿಯೋದ ಮೇಲೆ ಹೆಸರು ಇರ್ತದೆ. ಏನು ಯಾವ ಗಣಿತಿದು ಯಾವ ಬರಂಗಿಲ್ಲ ಅಂತ ಅಷ್ಟೇ ರಿವಿಷನ್ ಮಾಡ್ಬೋದು ನೀವು. ಪ್ರತಿಯೊಂದು ವಿಡಿಯೋಕ್ಕೆ ಏನಿರ್ತದೆ, ವ್ಯವಹಾರಿಕ ಲೆಕ್ಕಗಳು, ಕಾಮನ್, ಮೆಂಟಲ್ ಎಬಿಲಿಟಿ ಅಂತ ಬರ್ತದೆ. ಆಮೇಲೆ ಸರಾಸರಿ ಬರ್ತದೆ. ಆಮೇಲೆ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್, ಮುಂದೆ ವರ್ಗಮೂಲ ಕಂಡು ಹಿಡಿದು ವರ್ಗ ಕಂಡು, ಎಲ್ಲ ಲೆಕ್ಕಗಳು ವರ್ಗಮೂಲ ಅಂದ್ರೆ ವರ್ಗಮೂಲೇ ಇರ್ತಾವೆ. ವರ್ಗಮೂಲ ಬಂದು ಅಂದ್ರೆ ಮುಂದಿನ ಅನುಕ್ರಮ ನೋಡ್ಕೋಬೋದು. ನೀವು ಪರ್ಫೆಕ್ಟ್ ಆಗಿದ್ದು ಎಲ್ಲ ಇವತ್ತು 20 ಮಾದರಿಗಳನ್ನು ನೀವು ನೋಡ್ಕೋರಿ ಅಂತ ನಾವು ನಿಮಗೆ ಹೇಳೋದಿಲ್ಲ. ಬಂದು ಅಂದ್ರೆ ಮುಂದಿನ ಗಣಿತಕ್ಕೆ ಹೋಗೋದು ಭಾಳ ಸರಳ. ಇದು ವಿಡಿಯೋ ಕ್ಲಾಸ್ ಭಾಳ ಇಂಪಾರ್ಟೆಂಟ್. ಬಿಡಿಸೋದಾಯ್ತಲ್ಲ ನಿಮ್ಮದು ನೋಡ್ರಿ. ಈಗ ಬಿಡಿಸೋದಾಯ್ತು ಅಂತಂದ್ರೆ ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತೀನಿ. ಇಲ್ಲಿ ಮಾವಿನ ಹಣ್ಣುಗಳನ್ನು ಪೆಟ್ಟಿಗೆ ಒಳಗೆ ಹಾಕ್ತಾರೆ, ಯಾಕಂದ್ರೆ ಹಣ್ಣು ಹೊಡಿಬಾರ್ದು. ಪೆಟ್ಟಿಗೆಗಳ ಸಂಖ್ಯೆ ಬರೋಬ್ಬರಿ X ಆಗಿರಲಿ. ಆಮೇಲೆ ಹಣ್ಣುಗಳ ಸಂಖ್ಯೆನೇ X, ಯಾಕಂದ್ರೆ ಅಷ್ಟೇ ಹಣ್ಣುಗಳನ್ನು ತುಂಬುತ್ತಾರಂದ್ರೆ ಹಣ್ಣುಗಳ ಸಂಖ್ಯೆ ಬರೋಬ್ಬರಿ ಅದು X ಆಗಿರಲಿ. ಎಷ್ಟು ಹಣ್ಣುಗಳು ಅವ ಅಷ್ಟೇ ಡಬ್ಬಿಗಳು ಅಂದಾಗ ಹಾಕೋಬಹುದು. X ಗುಂಡ್ಲೆ X ಬರೋಬ್ಬರಿ ಎಷ್ಟು? 8,836 ಕಾಶ್ಮೀರಿ ಮಾವಿನ ಹಣ್ಣುಗಳನ್ನು ತುಂಬಲಿಕ್ಕೆ ಎಷ್ಟು ಹತ್ತವಪ್ಪ? X² ಬರೋಬ್ಬರಿ 8,836. X ಬರೋಬ್ಬರಿ 8,836 ವರ್ಗಮೂಲ. ನೋಡಿ, ಇನ್ನು 8,836 ವರ್ಗಮೂಲ. 8,836 ವರ್ಗಮೂಲ ನೋಡ್ರಿ. ಬಾಯಿಲೇನೆ ಹೆಂಗೆ ಮಾಡೋದು? ಎರಡೂ ರೀತಿ ಇಲ್ಲೇ ತೋರಿಸಿರ್ತದೆ ನೋಡ್ರಿ. 88, 36 ಆರ್ಲೆ ಮತ್ತು ಈಗ ಎಷ್ಟರಲ್ಲೇ ಹತ್ತದು ಇಲ್ಲಿ ನೋಡ್ರಿ. ಮತ್ತು 8, 8, 9, 81, 9 ಬಂತು. 9, 81 ಆಯ್ತು. ಈಗ ನೋಡ್ರಿ, ಈಗ ಎಷ್ಟು ಉಳಿತು? ಇಲ್ಲೇ 7 ಉಳಿತು. ಈ 9 ಕೂಡ್ಸರಿ. ಯಾಕೆ 18ರಲ್ಲೇ ಬಾಗ್ಸರಿ ಅಂತಂದು ನಾ ಎಂಕಿಗೆ ನೋಡ್ರಿ 18. ಈಗ ನೋಡ್ರಿ 36 ಇಳಿಸ್ಕೊಂಡ್ರಿ. ಈ 18ಕ್ಕೆ ಬಾಗ್ಸರಿ ಇಲ್ಲೇ. ಈಗ ನೀವು ಎಷ್ಟರಲ್ಲೇ 9ರಲ್ಲೇ ನೀವು ಮಾಡಿರಿ. ಈಗ ನೋಡ್ರಿ, ಇಲ್ಲಿ 9ರಲ್ಲೇ 9ಕ್ಕೆ ಹತ್ತದ. ಈಗ 9 ಹೊರಗೆ ಇಟ್ಬಿಡ್ರಿ. ಇಲ್ಲಿ 9 81 ಹೊರಗೆ ಇಟ್ರಿ. ಈಗ ಬೇಕಾದ್ರೆ ಇದನ್ನು ತಿಳಿಸ್ತಾನೋ ಆಮೇಲೆ ಅದನ್ನು ತಿಳಿಸ್ತಾನೆ. 9 81 7 ಉಳಿತು. 18 4 ನೋಡಿ, ಇಲ್ಲಿ 4, ಇಲ್ಲಿ 4, 4 4 16 ಕೆಲ ಬಂತು. 1 4 18 4 72 1 73. ನೋಡಿ ಎಷ್ಟು ಬಂತು ಉತ್ತರ? ಬಾಯಿಲೆ 0 0 0. ಈಗ 94 ಗುಂಡ್ಲೆ 94 ಅದರ ವರ್ಗಮೂಲ ಬರೋಬ್ಬರಿ 194 ಇಟ್ಬಿಟ್ರೆ ಏನಾಗ್ತದೆ? X ಬಂತು. ಆದ್ದರಿಂದ ಪೆಟ್ಟಿಗೆಗಳ ಸಂಖ್ಯೆ ಬರೋಬ್ಬರಿ X ಅಂತ ಹಾಕೊಂಡಿದ್ರೆ ಏನು ಹಚ್ಕೋತಿರಲ್ಲೇ 94. X ಬರೋಬ್ಬರಿ 94 ಬಂದದ್ದೆ. ಹಣ್ಣುಗಳ ಸಂಖ್ಯೆ ಬರೋಬ್ಬರಿ 94. ಎರಡು ಅಷ್ಟೇ ಹಚ್ಕೊಂಡು ಬಿಡ್ಬೇಕು. ಆಮೇಲೆ ಇದನ್ನು ಬಾಯಿಲೆ ಹೆಂಗೆ ಮಾಡ್ಕೋಬೇಕು ಅನ್ನೋದು. 88 96 ವರ್ಗಮೂಲ ಬರೋಬ್ಬರಿ ಭಾಗ ಮಾಡ್ಕೊಂಡ್ರಿ. 8 9 81 ಆಯಿತು. 9 81 ಅಂದ್ರೆ ಇಲ್ಲಿ 7 ಉಳಿತು, ಇಲ್ಲಿ 3 ಉಳಿತು. ಆಮೇಲೆ 9ರ ಡಬಲ್ 18 18 4 72 ಹತ್ತದಿಲ್ಲ ನೋಡ್ರಿ. 4 ಇಟ್ಟು ಬಿಡ್ರಿ. ನೋಡ್ರಿ ಬಾಯಿಲೇನೆ ಉತ್ತರ ನೋಡ್ರಿ ಇದು.
ಆದ್ರೆ ಈ ಲೆಕ್ಕ ಮಾಡ್ಲಿಕ್ಕೆ ಬಂದ್ರೆ ಇದು ಬಾಯಲ್ಲೇ ಮಾಡ್ಲಿಕ್ಕೆ ಬರ್ತದೆ. ಥಿಯರಿ ಮೊದಲು ಕಲಿಬೇಕು, ನೀವು ಪೈಲ್ವಾನ್ ಆಗ್ಬೇಕು, ಆಮೇಲೆ ಇವೆಲ್ಲ ಪೇಚು. ಪ್ರತಿಯೊಂದಕ್ಕೂ ನಿಮಗೆ ಟ್ರಿಕ್ ಕೊಟ್ಟರೆ ತನ್ನ ನೀವು ಯಾವಾಗಲಿ ಇದನ್ನೇ ಉಪಯೋಗ ಮಾಡಿಬಿಟ್ರಿ ಅಂದ್ರೆ ನೀವು ದಾಡ್ರಾಗಿ ಬಿಡ್ತೀರಿ. ಈಗ ಆಗ್ಯಾವಲ್ಲ OMR ಪೇಪರ್ಗಳು ಬಂದವಲ್ಲ, ಅವೆಲ್ಲ ಪೇಚಿನ ಅಭ್ಯಾಸ ಅದು ಒರಿಜಿನಲ್ ಸ್ಟಡಿದಾಗ ಬರೋದಿಲ್ಲ. ಮೊದಲ ಸೈನಿಕ್ ಸ್ಕೂಲ್ದವ್ರು 30 ಪ್ರಶ್ನೆಗಳನ್ನು ತೆಗೆದ ರೀತಿ ಪ್ರಕಾರ ಗಣಿತ ಚೆಕ್ ಮಾಡಿ ನವೋದಯದಾಗ ಸಹಿತ ನವೋದಯದಾಗ ಮೊದಲಿನ ಹಿಡ್ಕೊಂಡು OMR ಪೇಪರ್ ಇತ್ತವ ಇರಲಿ, ಅವ್ರೊಂದು ರೀತಿಯಿಂದ ಮಾಡ್ಯಾರ. ಆದರೆ ಸೈನಿಕ್ ಸ್ಕೂಲದ ಅಭ್ಯಾಸ ಮತ್ತು ನವೋದಯದ ಅಭ್ಯಾಸದಾಗ ಹೊರಗಡೆ ಎಲ್ಲಿಯೂ ಸಿಗುವುದಿಲ್ಲ. ಇಷ್ಟೇ ನಾ ಹೇಳೋದು. ಯಾಕಂದ್ರೆ ನವೋದಯದವರು ಸೈನಿಕ್ ಸ್ಕೂಲ್ದವರು ಪ್ರತಿಭಾವಂತ ಮಕ್ಕಳನ್ನು ಆಯ್ಕೆ ಮಾಡ್ಕೋತಾರ. ಅವರು SC ST ಜನರಲ್ ಏನು ಸಂಬಂಧ ಇರೋದಿಲ್ಲ. ಅದು ಅವರ ಲೆವೆಲ್ ಮೆರಿಟ್ ಹುಡುಗರನ್ನ ಅವರು ಆಯ್ಕೆ ಮಾಡ್ಕೋತಾರೆ. ಅಂದರೆ ಏನು, ಸೀಟುಗಳನ್ನು ಆಯಾ ಕೆಟಗರಿಗೆ ಹಂಚಿಕೊಡ್ತಾರೆ ಅಷ್ಟೇ. ಜನರಲ್ ಮೆರಿಟ್ದವ್ರಿಗೆ ಎಷ್ಟು, SCದವ್ರಿಗೆ ಎಷ್ಟು, STದವ್ರಿಗೆ ಎಷ್ಟು ಕೊಡಬೇಕಾಗ್ತದೆ. ಯಾಕಂದರೆ SC ST ಇರಲಿ, ಯಾರೇ ಇರಲಿ, OBC ಇರಲಿ, ಅವ್ರಿಗೆ ದುಡ್ಡು ಖರ್ಚು ಮಾಡಿ ಅವ್ರಿಗೆ ದೊಡ್ಡ ಶಿಕ್ಷಣ ತೊಗೊಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ತಿಳ್ಕೊಂಡು ಸರ್ಕಾರ ಮಾಡುವಂಥ ಸಹಾಯ ಅದು. ಜನರಲ್ ಮೆರಿಟ್ ಆದವರು ಅನುಕೂಲಸ್ಥರು ಇರ್ತಾರೆ, ಎಲ್ಲರೂ ಹೋಗಿ ಕಲಿತಾರೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಅಭ್ಯಾಸನ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಸಾಮಾನ್ಯ ಜನರಿಗೆ ಹಂಚುತ್ತಿರ್ತಾರೆ. ಅದೇನು ನಮ್ಮ ಶಾಣೆತನ ಇತ್ತಂದ್ರೆ ಏನು ಯಾವ ಕೋಟ ಬೇಕಾಗಿಲ್ಲ, ತಗೋರಿ. ಜನರಲ್ ಮೆರಿಟ್ದಾಗೆ ಸೆಲೆಕ್ಷನ್ ಆಗಿದೆ. ಜನರಲ್ ಮೆರಿಟ್ ಅಂದರೆ ಏನು, ಹೈ ಟಾಪ್ ಮೆರಿಟ್ ಇದ್ದಾವೆ, ಜಾತಿ ಅಲ್ಲದು. ಜಾತಿ ಸಂಬಂಧ ಬರೋದಿಲ್ಲ ಅಲ್ಲಿ. ಜನರಲ್ ಮೆರಿಟ್ ಅಂದ್ರೆ ಎಷ್ಟು ಪರ್ಸೆಂಟೇಜ್ದಿಂದ ಯಾರು ಹೆಚ್ಚಿಗೆ ಅಂಕ ತಗೋತಾರ ಅದು ಜನರಲ್ ಮೆರಿಟ್ ಅಂತಾರೆ. ಅದಕ್ಕೆ ಜಾತಿ ಅಲ್ಲದು. ಇವತ್ತು SCದವನು 100ಕ್ಕೆ 99 ತೊಗೊಂಡಂದ್ರೆ ನಾವು ಜನರಲ್ ಮೆರಿಟ್, ಜನರಲ್ ಕಾಸ್ಟ್ ಅಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಅಭ್ಯಾಸ ಮಾಡಿ.